ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಇದಕ್ಕೆ ಜೈಮಂಗ್ಲಿ ಬ್ಲ್ಯಾಕ್ ಬಗ್ ರಿಸರ್ವಿಗೆ ಹೋಗ್ತಾ ಇದ್ದೀನಿ ಆ್ಯಸ್ ಅ ಸೋಲೋ ರೈಡರ್. ಈಗಿನ್ನ ಮನೆ ಬಿಟ್ಟು ವಯಾ ದೇವರಾಯನದುರ್ಗ ಹೋಗ್ತಾ ಇದ್ದೀನಿ. Yeah, came through flexing cause they know I got the sauce. Got the presents on me, I can't ever take it off. That's why I came country boy stepping, yeah, I'm country boy stepping. ಇವಾಗ ಪ್ರೆಸೆಂಟ್ ನಾವು ಜೈಮಂಗಲಿ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಈ ಕಡೆಗೆ ಬರ್ತಿದ್ದಂಗೆ ಈ ಆಫ್ ರೋಡಿಂಗ್ ಆಗಿರ್ಬೋದು ಅಥವಾ ಈ ಗ್ರಾಸ್ ಲ್ಯಾಂಡ್ ಅಂತ ಕರೀತಾರಲ್ಲ, ಅದ್ರದ್ದು ಲ್ಯಾಂಡ್ಸ್ಕೇಪಿಂಗೇ ಚೇಂಜ್ ಆಗೋಗುತ್ತೆ. ಒಂದಿಷ್ಟು ನವಿಲ್ಗಳನ್ನ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದೇ ಜಾಗದಲ್ಲಿ ಕಾಣಿಸ್ತಿದೆ ಬ್ಲ್ಯಾಕ್ ಬಗ್. ನನ್ನ ಫಸ್ಟ್ ಎನ್ಕೌಂಟರು. ನನ್ನ ಫಸ್ಟ್ ಬ್ಲ್ಯಾಕ್ ಬಗ್ ಎನ್ಕೌಂಟರ್. ಎಷ್ಟು ಫಾಸ್ಟಾಗಿ ಓಡೋಗ್ತಾ ಇದ್ದೇವೆ ಅಂದರೆ ಅಷ್ಟು ಫಾಸ್ಟಾಗಿ ಓಡೋಗ್ತಾ ಇದೆ. ಜೈಮಂಗಲಿ ಫಾರೆಸ್ಟಿಗೆ ಬರ್ತೀವಲ್ಲ, ಸ್ಟಾರ್ಟಿಂಗಲ್ಲೇ ನನಗೆ ತುಂಬ ಸಿಕ್ತು. ಒಂದು ಹರ್ಡ್ ಪೂರ್ತಿ ರೋಡ್ ಕ್ರಾಸಿಂಗ್ ಒಂದು ಸಿಕ್ತು, ಮತ್ತು ಇನ್ನೊಂದು ಹರ್ಡ್ ಮುಂದೆ ಇದೆ. ಆದರೆ ಈ ಆಫ್ ರೋಡ್ ಬಿಟ್ಟು ಬೇರೆ ಕಡೆ ಕ್ರಾಸ್ ಮಾಡ್ಬೋದಾ ಇಲ್ವಾ ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ, ಇನ್ನೊಂದು ಮುಂದೆ ಇನ್ನೊಂದು ಹರ್ಡ್ ಇದೆ. ನಾನು ಐ ಥಿಂಕ್ ಸ್ವಲ್ಪ ಮುಂದೆನೇ ತಗೊಂಡು ಹೋಗ್ತೀನಿ ಗಾಡಿ.
ಸೊ ಈಗ ಒಂದು ವಿಡಿಯೋ ತೆಗಿತಾ ಇದ್ದೀನಿ. ಆ ವಿಡಿಯೋ ಬಂದು ಮೇಲ್ ಆ್ಯಂಡ್ ಫೀಮೇಲ್ದು, ಬಟ್ ಆ ಬಿಹೇವಿಯರ್ ಏನು ಅಂತ ಗೊತ್ತಾಗ್ತಿಲ್ಲ. ಆದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ ಮೇಲ್ ಫೀಮೇಲ್ನ ಚೇಸ್ ಮಾಡ್ತಾ ಇದೆ, ಅದ್ರ ಹಿಂದಿಂದನೇ ಹೋಗ್ತಾ ಇದೆ. ಆ ಫೀಮೇಲ್ ಅವಾಯ್ಡ್ ಮಾಡ್ತಿರೋ ರೀತಿ ಕಾಣಿಸ್ತಿದೆ. ಚೆನ್ನಾಗಿದೆ. ಸೊ ಇನ್ನು ನಾನು ಫಾರೆಸ್ಟ್ನ ಎಂಟ್ರಿ ಕೂಡ ಆಗಿಲ್ಲ. ಸ್ಟಾರ್ಟಿಂಗಲ್ಲೇ ಒಂದಿಷ್ಟು ಗ್ರೂಪ್ ಆಫ್ ಬ್ಲ್ಯಾಕ್ ಬಕ್ಸ್ ಒಂದಿಷ್ಟು ಫೋಟೋ ವಿಡಿಯೋ ತೆಗೆದು ಪ್ರಾಪರಾಗಿ ಬಂದಿಲ್ಲ, ಯಾಕೆಂದರೆ ಅದು ಒಂದೇ ಕಡೆ ಸರಿಯಾಗಿ ನಿಲ್ಲಲ್ಲ. ಈಗ ಅದನ್ನೇ ನೋಡ್ಕೊಂಡು ಮುಂದೆ ಎಲ್ಲ ಅಂತ ಹೋಗ್ತಾ ಇದ್ದೀನಿ. ಮತ್ತೆ ಎಷ್ಟೊಂದು ಜನ ಹೇಳೋಕ್ಕೆ ತುಂಬ ಕಂಪ್ಲೀಟ್ ಫಾರೆಸ್ಟ್ ಒಳಗಡೆಗಿನ್ನ ಹೊರಗಡೆನೇ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ತಾರೆ. ಅಲ್ಲೂ ಇದೆ, ತುಂಬ ದೂರದಲ್ಲಿದೆ. ಏಕೆಂದರೆ ಒಂಥರ ಇದು ಲ್ಯಾಂಡ್ಸ್ಕೇಪ್ ಹೇಗಿದೆ ಅಂದರೆ ಕಂಪ್ಲೀಟ್ ಗ್ರಾಸ್ ಲ್ಯಾಂಡ್. ಓಕೆ, ಇವಾಗ ನವಿಲ್ ಅಂದರೆ ಪೀಕಾಕ್ ಆ್ಯಂಡ್ ಒಂದು ಮೇಲ್ ಬ್ಲ್ಯಾಕ್ ಕಾಂಬಿನೇಷನ್ ಇದೆ. ಅದನ್ನು ನೋಡೋಣ. ಓಕೆ, ಒಂದಿಷ್ಟು ಫೋಟೋಸ್ ಆ್ಯಂಡ್ ವಿಡಿಯೋಸ್ ಕ್ಯಾಪ್ಚರ್ ಮಾಡಿದ್ದಾಯಿತು. ಈಗ ಆ್ಯಕ್ಚುಯಲ್ ಫಾರೆಸ್ಟ್ ಒಳಗಡೆನೂ ಹೋಗೋಕ್ಕೆ ಟ್ರೈ ಮಾಡೋಣ. ಬ್ಲ್ಯಾಕ್ ಬಗ್ ಒಂದೇ ಅಲ್ಲ, ವೆರೈಟೀಸ್ ಆಫ್ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಬರ್ಡ್ಸ್ ಇದೆ.
ಮತ್ತು ನಾನು ನೋಡಿರೋ ಪ್ರಕಾರ ಮೋರ್ ದೆನ್ 100 ಸ್ಪೀಷೀಸ್ ಆಫ್ ಬರ್ಡ್ ಇದೆ. ಅಲ್ಲಿ ನನ್ನ ಮುಂದೆ ಕೂಡ ದೊಡ್ಡದು ಮೇಲ್ ಬ್ಲ್ಯಾಕ್ ಬಗ್ ಬರ್ತಾಯಿದೆ, ಮೇಲ್ ಕಾಣಿಸ್ತಾ ಇದೆ ನನಗೆ ಆ್ಯಕ್ಚುಲಾಗೆ. ಆದರೆ ಈ ಹೋಗೋಷ್ಟೊತ್ತಿಗೆ 100% ಸೌಂಡಿಗೇ ಇದಾಗೋಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ಹಿಂದ್ಗಡೆ 3 ನಾಯಿಗಳು ಒಂದು ಫೀಮೇಲ್ನ ಹಟ್ಟಿಸ್ಕೊಂಡು ಹೋಗ್ತಾಯಿತ್ತು. ಗಾಡಿ ಸೌಂಡು ಹಿಂದೆಯಿಂದ ಬರ್ತಿದೆ ಅಂದಿದ ತಕ್ಷಣ ಕಂಪ್ಲೀಟ್ ಫಾಸ್ಟಾಗೆ ಡಿಸಪಿಯರ್ ಆಗೋಗುತ್ತೆ. ಈಗಷ್ಟೇ ಕಾಡಿನ ಮೊಲ ಕಾಣಿಸ್ತು, ಒಂದು 3-4 ಕಾಣಿಸ್ತು. ಆ್ಯಂಡ್ ಇನ್ನು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀನಿ. ಇನ್ನು ಪೋಸ್ಟ್ ಮಾನ್ಸೂನ್ ಸೀಸನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನ್ಕೊತೀನಿ ಇದು. ಯಾಕಂದರೆ ಇದ್ರ ಲ್ಯಾಂಡ್ಸ್ಕೇಪಿಂಗು ಮತ್ತು ಇದ್ರ ವೆಜಿಟೇಷನ್ ನೋಡ್ತಾ ಇದ್ದರೆ ತುಂಬ ಪೋಸ್ಟ್ ಮಾನ್ಸೂನ್ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ.
ಲಿಟ್ರಲಿ ಈ ಟೈಮಲ್ಲಿ ಈ ಫಾರೆಸ್ಟಲ್ಲಿ ನಾನು ಬಿಟ್ಟರೆ ಇನ್ಯಾರೂ ಇಲ್ಲ ಆ್ಯಕ್ಚುಲಾಗಿ. ಅಂದರೆ ಬೇರೆ ಲೋಕಲೈಟ್ಸ್ ಇದ್ದಾರೆ, ವಿಸಿಟರ್ಸ್ ಅಂತ ಯಾರೂ ಬರೋಲ್ಲ. ಅಷ್ಟು ಫ್ರೀ ಇರೋ ಏರಿಯಾ ಇದು. ಮತ್ತು ಬ್ಲ್ಯಾಕ್ ಬಕ್ ಏನಿದೆ, ಕೃಷ್ಣಮೃಗ ಕನ್ನಡದಲ್ಲಿ, ಅದನ್ನು ನೋಡೋದಕ್ಕೆ 100% ಬರ್ಬೋದು. ಚೆನ್ನಾಗೋ ಇರುತ್ತೆ. ಮತ್ತು ಅದರ ಬಿಹೇವಿಯರ್ ಅನಾಲಿಸಿಸ್ ಮಾಡಬೇಕಂದ್ರೆ ಒಂದು ಕಡೆ ಗಾಡಿ ಪಾರ್ಕ್ ಮಾಡಿ ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಹೋದರೆ 100% ಅದನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಇನ್ನೊಂದು ಸರಿ ಕೃಷ್ಣಮೃಗಗಳನ್ನ ನೋಡಿಕೊಂಡು ಹಂಗೆ ಎಕ್ಸಿಟ್ ಆಗುವ. ಸೊ ಆ ಜಾಗದಲ್ಲಿ ಇದ್ದಾವೆ ಈಗ. ಸೊ ಆ ಜಾಗಕ್ಕೆ ಹೋಗಿ ಆ ಕಡೆಗೆ ಹೋಗಿದ್ರೆ ಮೋಸ್ಟ್ಲಿ ಸಿಗಬಹುದು ಅನಿಸುತ್ತೆ. ಅದಕ್ಕೆ ಆ ಕಡೆ ಹೋಗ್ತಾ ಇದ್ದೀನಿ, ನೋಡೋಣ ಹಿಂಗಾಗತ್ತೆ ಅಂತ. ಕ್ರೇಜಿ ಅಲ್ಲ, ಎಷ್ಟು ಹತ್ರಕ್ಕೆ ಸಿಗ್ತಾ ಇದೆ ನೋಡಿ. ನಂದು ಇವತ್ತಿನ ರೈಡ್ ಕಂಪ್ಲೀಟ್ ಆಗ್ತಾ ಬಂತು. ಸೊ ಇಲ್ಲೇ ಒಂದು ಕಡೆ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದೀನಿ. ಮತ್ತು ಪ್ರತಿ ರೈಡ್ ಏನಿರುತ್ತೆ ಒಂದು ಡಿಸ್ಟೆನ್ಸ್ ಕವರ್ ಮಾಡಿದ್ದಕ್ಕಾದರೂ ಅಥವಾ ಬೇರೆದೇನಾರ ಒಂದು ಡಾರ್ಜ್ ಮಾಡಿಕೊಂಡು ಇಲ್ಲಿ ರೈಡ್ಗೆ ಹೋಗ್ತೀನಿ ಅಂತ ಮಾಡೋದಲ್ಲ. ಒಂದಿಷ್ಟು ಮೈಂಡ್ ರಿಲ್ಯಾಕ್ಸೇಷನ್ಗೆ ಮತ್ತು ಒಂದು ಸೆಲ್ಫ್ ಎಕ್ಸ್ಪ್ಲೋರೇಷನ್ಗೋಸ್ಕರ ಮಾಡೋ ಅಂಥದ್ದು. ಅದೇ ರೀತಿ ಈ ನನ್ನ ಜಯಮಂಗಲ ರೈಡ್ ಏನಿದೆ ಅದು ಕೂಡ ಅಷ್ಟೇ ನನ್ನ ಮೈಂಡ್ ರಿಲ್ಯಾಕ್ಸೇಷನ್ಗೆ ಮಾಡಿರೋದು. ಮತ್ತು ಇದು ನನ್ನ ಮೈಂಡಿಗೆ ಬೇಕಾಗಿದ್ದ ಒಂದು ಬ್ರೇಕ್ ಆಗಿತ್ತು ಕೂಡ. ಸೊ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲಿಲ್ಲ, ನನಗೆ ಏನೂ ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ.